ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಅಗಸೆ ಬೀಜ ತೊಗೊಂಡೆ ನೋಡಿರಿ ಕೂದಲಿಗೆ ಹಚ್ಕೊಳಕ್ಕೆ. ಅಂದರೆ ಇನ್ನು ಕೂದಲಿಗೆ ಹಚ್ಕೊಂಡ್ರೆ ಕೂದಲು ಶೈನಿಂಗ್ ಆಗ್ತಾವೆ ಮತ್ತು ಚೆನ್ನಾಗಿ ಶೈನಿಂಗ್ ಕಾಣ್ತಾವೆ ಕೂದಲು. ಮತ್ತು ಉದ್ದು ಬರೋಕ್ಕೂ ಕಾರಣ ಐತ್ರಿ. ಇದಕ್ಕೆ ಉದ್ದು ಬರ್ತಾವೆ. ಇದ್ರೊಳಗೆ ಸ್ವಲ್ಪ ಅಗಸೆ ಬೀಜ ತೊಗೊಂಡೆ ನಾನು 2-3 ಸ್ಪೂನ್ ಆಗಷ್ಟು ಅಗಸೆ ಬೀಜ ತೊಗೊಂಡೇನಿ ರೀ. ಇದನ್ನು ಕುದಿಸ್ಕೊತೀನಿ ರೀ. ಈಗ ಗ್ಯಾಸ್ ಹಚ್ಕೊಂಡೀನಿ. ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಪಾತ್ರೆ ಒಳಗೆ ನೀರು ಹಾಕೋತೀನಿ ರೀ. 1 ಗ್ಲಾಸ್ ಆಗಷ್ಟು ನೀರು ಹಾಕ್ಕೊಂತೀನಿ ರೀ ನಾನು. ನೀರು ಹಾಕ್ಕೊಂಡು ಈ ಅಗಸೆ ಬೀಜ ಅದಾವ್ರಿ ಅದ್ರೊಳಗೆ ಹಾಕ್ಕೋತೀನಿ ರೀ. ನೀವು ಕೂದಲ ಉದ್ದು ದಟ್ಟ ಬರಬೇಕಂದ್ರೆ ಇದ್ರೊಳಗೆ ಮೆಂತ್ಯ ಕಾಳು ಹಾಕ್ಕೋಬೋದು ರೀ ನೀವು. ಮೆಂತ್ಯ ಕಾಳು ಹಾಕೋದ್ರಿಂದ ಉದ್ದು ಮತ್ತು ದಟ್ಟು ಬರ್ತಾವ್ರಿ ಕೂದಲ. ನಾನು ಮೆಂತ್ಯ ಕಾಳು ಹಾಕ್ಕೊಂಡಿಲ್ಲ ಇದ್ರೊಳಗೆ, ಬರೀ ಅಗಸೆ ಬೀಜದಿಂದಲೇ ಮಾಡಕತ್ತೀನಿ. ಇದು ಫುಲ್ ಈ ಥರ ಕುದಿಬೇಕು ರೀ. ಅದು ಲೊಳ್ ಬರ್ತೈತಿ. ಸ್ವಲ್ಪ ಜಾಸ್ತಿ ಕುದಿಸ್ಬೇಕು, ಆವಾಗ ಲೊಳ್ ಬರ್ತೈತಿ ರೀ. ನಾವು 1 ಗ್ಲಾಸ್ ನೀರು ಹಾಕ್ಕೊಂಡೆ ನಾನು. ನೀವು ಇನ್ನು 2 ಗ್ಲಾಸ್ ಹಾಕೊಂಡ್ರೂ ನಡಿತೈತಿ ನೀರು. ಇಷ್ಟ ನೋಡ್ಬೋದು ನೀವು ಲೊಳ್ ಹೆಂಗೆ ಬರ್ಲಾಕತ್ತೈತೆ ತಂದ. ಈಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಸ್ವಲ್ಪ ಅದನ್ನ ಒಂದು ಬಟ್ಲದಾಗ ಸೋಸ್ಕೋತೀನಿ ರೀ. ನೋಡಿರಿ ಈ ಥರ ಇರ್ತೈತಿ. ನೀವು ಇನ್ನೂ ಲೊಳ್ಳಿ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೋಬೋದು. ನಾನು ಈ ಒಂದು ಚಣ್ಗಿ ತೊಗೊಂಡು ಚಣ್ಗಿ ಒಳಗೆ ಸೋಸ್ಕೊಳಕ್ತೀನಿ ರೀ ಅದೆಲ್ಲನೂ. ನೋಡಿರಿ ಈ ಥರ ಬಂದೈತೆ ನೋಡಿರಿ. ಫುಲ್ ಲೊಳಿ ಥರ ಇರ್ತೈತಿ. ಅದನ್ನು ಕುದಿಸ್ಬಳಕ ಈ ಥರ ಮಾಡಿದ್ವಿ ಅಂದ್ರೆ. ಈಗ 1 ಸ್ಪೂನ್ ಆಗಷ್ಟು ಕೊಬ್ಬರಿ ಎಣ್ಣೆ ಹಾಕೋತೀವಿ ರೀ. ಯಾವುದೇ ಆಯಿಲ್ ಇರಲಿ, ಕೊಬ್ಬರಿ ಎಣ್ಣೆ ಆಗಲಿ, ಮತ್ತು ನೀವು ತಲೆಗೆ ಯಾವ್ದು ಹಚ್ಕೋತಾರಲ್ಲ ಅದನ್ನ ಎಣ್ಣೆ ಹಾಕ್ಕೊಳಕತ್ತೀನಿ ಇದ್ರೊಳಗೆ. ಮಿಕ್ಸ್ ಮಾಡ್ಕೊಂಡೀನಿ. ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ. ಈಗ ನಾನು ತಲೆಗೆ ಹಚ್ಕೋತೀನಿ ರೀ. ಈಗ ಕೂದಲ ಈ ಥರ ಅದಾವ. ನಾನು ಸ್ವಲ್ಪ ತಲೆಗೆ ಹಚ್ಕೊಳಕತ್ತೀನಿ. ನೀಟಾಗಿ ಹಚ್ಕೋಬೇಕ್ರಿ ಇದನ್ನು. ಈಗ ಹಚ್ಕೊಂಡಿದ್ದಾಯ್ತು ನೋಡಿರಿ. ಎಲ್ಲನೂ ಕಟ್ಕೋತೀನಿ ನಾನು ಕೂದಲ. ಇದು ಬೆಳಗ್ಗೆ ಹಚ್ಕೋರು ಒಂದು, ಇಲ್ಲಾಂದರೆ ರಾತ್ರಿ ನೈಟ್ ಮಲ್ಕೊಳಕತ್ನಾಗೂ ಹಚ್ಕೊಂಡ್ರೂ ನಡಿತೈತಿ. ಇದು ಒಂದು 7-8 ಗಂಟೆರೇ ಆಗ್ಬೇಕ್ರಿ ಹಚ್ಕೊಂಡು. ಆಲ್ಮೋಸ್ಟ್ ರಾತ್ರಿ ಹಚ್ಕೊಂಡು ಮನ್ಕೊಂಡ್ರೆ ಚಲೋ. ಈಗ ನಾನು ತಲೆ ತಗೊಂಡು ತಲೆ ಹಿಕ್ಕೊಳಕತ್ತೀನಿ ನೋಡಿರಿ ನಾನು. ಅದು ಸ್ವಲ್ಪ ಜಡಿ ಆಗಿರ್ತಾವಲ್ಲ, ಸ್ವಲ್ಪ ಜಡಿ ತಗೊಳ್ಳೋದು. ಇದಕ್ಕೆ ಅಂದರೆ ಕೂದಲೆಲ್ಲ ಶೈನಿಂಗ್ ಭಾಳ ಆಗ್ತಾವೆ. ಶೈನಿಂಗ್ ಆಗಲಿ ಮತ್ತು ಒಟ್ಟು ನಿಮ್ಗೆ ಸೇಮ್ ಇದು ಮಾಡ್ದಂಗೆ ಅನಿಸ್ತೈತಿ. ಒಂಥರ ಕೂದಲ ಒಂಥರ ಶೈನಿಂಗ್ ಕೊಡ್ತಾವ್ರಿ ಕೂದಲೆಲ್ಲನೂ. ನೋಡ್ತಾ ಇರ್ಬೋದು. ಸೆಟ್ಟಿಂಗ್ ಹೆಂಗೆ ಅಂದರೆ ಬ್ಯೂಟಿಷನ್ದಾಗ ಹೋಗಿ ಸೆಟ್ಟಿಂಗ್ ಮಾಡಿಸ್ತೀರಿ ನೋಡಿರಿ ಕೂದಲಿಗೆ, ಆ ಥರನೇ ಫೀಲ್ ಬರ್ತೈತಿ ನಿಮಗೆ. ಅಂದರೆ ಅದು ಚೆಂದ ಆಗ್ತಾವೆ, ಮೃದುವಾಗಿ ಇರ್ತಾವೆ ಕೂದಲು. ನೋಡ್ತಾ ಇರ್ಬೋದು ನನ್ನ ವಿಡಿಯೋದಾಗ ಯಾವ ಥರ ಕೂದಲು ಶೈನಿಂಗ್ ಆಗ್ಯಾವು ತಂದು. ಬಿಸ್ಲಾಗ ಹೋದ್ರೆ ಭಾಳ ಚೆಂದ ಅಂದರೆ ಶೈನಿಂಗ್ ಆಗ್ತಾವ್ರಿ. ನಾವು ಇದ್ರೊಳಗೆ ಅಲೋವೆರಾನು ಹಾಕೋಬೋದು, ಬಟ್ ನಾನು ಅಲೋವೆರಾ ಇಲ್ಲಿ ಇದ್ದಿದ್ದಿಲ್ಲ. ಮತ್ತು ಇದ್ರೊಳಗೆ ಮೆಂತ್ಯ ಕಾಳು ಹಾಕೋಬೋದು ರೀ. ಮೆಂತ್ಯ ಕಾಳು ಹಾಕಿ ಕುದಿಸ್ಕೋಬೋದು. ಅದು ಚೆನ್ನಾಗಿ ಅಂದರೆ ಕೂದಲೆಲ್ಲನೂ ದಿಪ್ಪಾಗಿ ಬರ್ತಾವೆ ಮತ್ತು ಕೂದಲು ಉದ್ರಂಗಿಲ್ಲ ಜಾಸ್ತಿ. ನನ್ನ ಕೂದಲ ನೋಡ್ತಿರ್ಬೋದು ನೀವು ಯಾವ ಥರ ಶೈನಿಂಗ್ ಆಗ್ಯಾವು. ಮತ್ತು ಶೈನಿಂಗ್ ಅಂದರೆ ಇದ್ರೊಳಗೆ ಒಬ್ಬೊಬ್ಬರು ತತ್ತಿ ಹಾಕ್ತಾರೆ, ಬಟ್ ತತ್ತಿ ಅಂದ್ರೆ ಒಬ್ಬೊಬ್ರು ಇಷ್ಟ ಇರೋಂಗಿಲ್ಲ. ಅದ್ರ ಸಲುವಾಗಿ ನಾನು ಬರೀ ಅಗಸೆ ಬೀಜ ಅಷ್ಟೇ ಉಪಯೋಗಿಸ್ಕೊಂಡು ಮಾಡ್ಕೊಂಡೀನಿ ರೀ ನಾನು. ಇದು ಒಂದು ಬಾಟ್ಲಿ ಒಳಗೆ ತೆಗೆದಿಟ್ಟ ಅಂದರೆ ಮಾಡಿ ಒಂದು ವಾರದಾಗ ಒಂದೊಂದು ಸರಿ ಹಚ್ಕೋಬೇಕ್ರಿ. ಕೂದಲು ಭಾಳ ಚೆಂದ ಆಗ್ತಾವೆ. ನೋಡ್ತಾ ಇರ್ಬೋದು ನನ್ನ ಕೂದಲು ಈ ಥರ ಆಗ್ಯಾವು. ಅಂದರೆ ಕೈಯಾಗೆ ಮುಟ್ಲಕ್ಕಾಗಲಾಗಿತ್ತು, ಅಷ್ಟು ಜರಿ ಆಗ್ತಾವೆ ಕೂದಲು. ಅಷ್ಟು ಮೃದುವಾಗಿ ಮತ್ತು ಚೆಂದಾಗ್ಯಾವು. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.